ಶ್ರೀ ಧರ್ಮಸ್ಥಳದ ಕನ್ಯಾಡಿಯ ಶ್ರೀರಾಮ ಕ್ಷೇತ್ರ ಪೀಠಾಧೀಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳಿಂದ ಜುಲೈ 21ರಿಂದ ಚಾತುರ್ಮಾಸ ಪ್ರಾರಂಭವಾಗಲಿದೆ ಎಂದು ಶ್ರೀಗಳು ಮಾಹಿತಿ ನೀಡಿದರು. ಭಟ್ಕಳದ ಕರಿಕಾಲ ಧ್ಯಾನ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ಧರ್ಮ ಜಾಗೃತಿಗಾಗಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಈ ಚಾತುರ್ಮಾಸ ವ್ರತಾಚರಣೆಯನ್ನ ಮಾಡುತ್ತಿದ್ದೇವೆ. ಭಟ್ಕಳ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ನಾಮಧಾರಿ ಸಮಾಜ ಅಪಾರ ಸಂಖ್ಯೆಯಲ್ಲಿ ಇರುವುದರಿಂದ ಈ ಬಾರಿ 5ನೇ ವರ್ಷದ ಚಾತುರ್ಮಾಸ ವ್ರತವನ್ನ ಭಟ್ಕಳದ ಕರಿಕಾಲ್ ಧ್ಯಾನ ಮಂದಿರದಲ್ಲಿ ಚಾತುರ್ಮಾಸ ವ್ರತ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಎಲ್ಲ ಸದ್ಭಕ್ತರು ಜಾತಿ, ಧರ್ಮ, ಮತ, ಪಂಥ ಭೇದಗಳನ್ನು ಮರೆತು ಈ ವ್ರತಾಚರಣೆ ಕಾರ್ಯಕ್ರಮದಲ್ಲಿ ದಿನಪ್ರತಿ ನಡೆಯುವ ವಿಧಿವತ್ತಾದ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಧರ್ಮ ಜಾಗೃತಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು. ಮಾನಸಿಕ ಸ್ಥಿತಿಯಲ್ಲಿ ನಾವು ಸುಖಿಗಳಾಗಿದ್ದೇವೆ. ಆರ್ಥಿಕವಾಗಿರ್ಬೋದು, ಶಾರೀರಿಕವಾಗಿರ್ಬೋದು, ಇನ್ನಿತರ ಅಧಿಕಾರದಲ್ಲಿರ್ಬೋದು, ನಾವು ಉನ್ನತತೆಯನ್ನು ಸಾಧಿಸಿರ್ಬೋದು. ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿದ್ದು ಇಲ್ಲಿ ಸಂಸ್ಕಾರ, ಕಾರ್ಯಾಂಗ, ನ್ಯಾಯಾಂಗ ಬಲಿಷ್ಠವಾಗಿ ಇದ್ದಿದ್ದು ಕೂಡ ನಾವು ಸುಖಿಗಳಾಗಿದ್ದೇವೆ, ಆಂತರಿಕವಾಗಿ ಮಾನಸಿಕವಾಗಿ ಸುಖಗಳಾಗಿದ್ದೇವೆ ಎಂಬುದು ಪ್ರಶ್ನೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ನಮ್ಮಲ್ಲಿರುವಂತ ಬೌದ್ಧಿಕ ವಿಕಾಸ, ಮಾನಸಿಕ ವಿಕಾಸ, ಮೌಲ್ಯಗಳ ವಿಕಾಸ ಎಷ್ಟರ ಮಟ್ಟಿಗೆ ಆಗಿದೆ ಎಂಬುದು ಪ್ರಶ್ನೆ. ಆ ಬೌದ್ಧಿಕ ವಿಕಾಸವನ್ನು, ಮಾನಸಿಕ ವಿಕಾಸತೆಯನ್ನ ಮಾಡುವಂತಹ ಒಂದು ಗಣತನದ ಉದ್ದೇಶವನ್ನೇ ಈ ಸಂದರ್ಭದಲ್ಲಿ ಚಾತುರ್ಮಾಸ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು, ನಾಮಧಾರಿ ಮುಖಂಡರು, ಮಾಜಿ ಶಾಸಕರಾದ ಸುನಿಲ್ ನಾಯಕ್, ಈರಪ್ಪ ನಾಯಕ್, ಗಡಿಕಾರ್, ಸಮಿತಿ ಸಂಚಾಲಕ ಸತೀಶ್ ಕುಮಾರ್ ನಾಯಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಲೋಕೇಶ್ ನಾಯಕ್, ಬಿಬಿಸಿ